ಅವ್ರು ಯಾವುದೋ ಸಂಘದಲ್ಲಿ 50,000 ಬಡ್ಡಿಗೆ ತಗೊಂಡು ಬಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ. ಇವ್ರು ಹೋಗ್ಬಿಟ್ಟು ಏಕಾಏಕಿ ಚಚ್ಚಿಬಿಡೋದು, ಅವರು ಜೀವನ ಹೆಂಗ್ ಕಟ್ಕೋಬೇಕು ಅಂತ. ಆದ್ರೆ ಇದೇ ಮುನ್ಸಿಪಲ್ ಅಧಿಕಾರಿಗಳು ಬಲಾಢ್ಯರ ಹತ್ರ ಹೋಗೋದೇ ಇಲ್ಲ. ಸ್ವಚ್ಛತೆ ಈ ಹಣ್ಣು ಮಾರೋದ್ರಿಂದ ಹಾಳಾಗೋದಾದ್ರೆ ಈ ಕೋಳಿ ಅಂಗಡಿಗಳಿಂದ ಪಟ್ಟಣದ ಸೌಂದರ್ಯ ಹಾಳಾಗಲ್ವಾ? ನೆಹರು ಸರ್ಕಲ್ ಅಲ್ಲಿ ನೋಡಿ, ನೀವು ಎಂಟ್ರಿ ಆದ ತಕ್ಷಣ ಯಾವುದೇ ಪ್ರವಾಸಿಗರು ಬಂದ್ರು ಮೂಗು ಮುರಿಯುವಂತ ಸ್ಥಿತಿ. ಬೇಲೂರು ಒಂದು ಕಡೆಯಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದಂತೆ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿರುವ ಕೆಲ ಬಲಾಢ್ಯ ಅಂಗಡಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಯುವ ಮೋರ್ಚಾ ವತಿಯಿಂದ ಆಗ್ರಹ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಕುಡ್ಲೂರು ಅನಿಲ್ ಗೌಡ ಅವರು 2 ದಿನಗಳ ಹಿಂದೆ ಪುರಸಭೆ ಪಟ್ಟಣದ ಬೀದಿ ಬದಿಯ ವ್ಯಾಪಾರಿಗಳನ್ನು ಬಡವರೆಂದು ನೋಡದೆ ಎಲ್ಲರನ್ನ ಖಾಲಿ ಮಾಡಿಸಿದ್ದಾರೆ. ಅದರಂತೆ ನೆಹರು ನಗರದಲ್ಲಿ ರಸ್ತೆಗೆ ಹೊಂದಿಕೊಂಡಂತೆ ಕೋಳಿ ಅಂಗಡಿಗಳಿಂದ ತೀವ್ರ ತೊಂದರೆಯಾಗುತ್ತಿದ್ದು, ಅವುಗಳ ಬಗ್ಗೆ ಮೊದಲು ಗಮನ ಹರಿಸಿ ಅಸ್ವಚ್ಛತೆಗೆ ಕಾರಣವಾಗುತ್ತಿರುವ ಅಂಗಡಿಗಳನ್ನು ತೆರವುಗೊಳಿಸಬೇಕು. ಪಟ್ಟಣದ ವ್ಯಾಪ್ತಿಯ ಕೆಲ ಅಂಗಡಿ ವರ್ತಕರು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರವನ್ನು ಮಾಡುತ್ತಿರುವುದು ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲವೇ? ಅವರಿಗೆ ನೋಟಿಸ್ ನೀಡಿ ಪಾದಾಚಾರಿಗಳಿಗೆ ಅನುವು ಮಾಡಿಕೊಡಬೇಕು ಎಂದ ಅವರು, ಇತ್ತೀಚಿನ ದಿನಗಳಲ್ಲಿ ಬೇಕಾಬಿಟ್ಟಿಯಾಗಿ ಮಳಿಗೆಗಳ ಹರಾಜು ಮಾಡಿದ್ದು, ಕೆಲ ಸದಸ್ಯರು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ಹರಾಜು ಬಿಡ್ಡುದಾರರಿಗೆ ಮಳಿಗೆಗಳನ್ನು ನೀಡಿಲ್ಲ. ಇದರ ಒಳ ಮರ್ಮವೇನು? ಈ ಕೂಡಲೇ ಅವರು ಕಟ್ಟಿರುವ ಹಣವನ್ನು ಮುಟುಗೋಲು ಹಾಕಿಕೊಂಡು ಮರು ಟೆಂಡರ್ ಮಾಡಬೇಕು ಎಂದು ಒತ್ತಾಯಿಸಿದ ಅವರು, ಹಲವಾರು ವರ್ಷಗಳಿಂದ ಅಲ್ಲೇ ಬೀಡು ಬಿಟ್ಟಿರುವ ಅಂಗಡಿ ಮಳಿಗೆಗಳನ್ನು ಖಾಲಿ ಮಾಡಿಸಬೇಕು. ಈ ಬಗ್ಗೆ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಸುಮನ್ ನವೀಲಹಳ್ಳಿ ಮಾತನಾಡಿ, ಪಟ್ಟಣದಲ್ಲಿ ಈಗಾಗಲೇ ಪಾರ್ಕಿಂಗ್ ಹಾಗೂ ಸ್ವಚ್ಛತೆಗಾಗಿ ಟಾರ್ಪಾಲ್ ಕಟ್ಟಿದ ಗೂಡಂಗಡಿಗಳನ್ನು ತೆರವುಗೊಳಿಸಿರುವುದು ಸ್ವಾಗತಾರ್ಹ. ಆದರೆ ವಾರಕ್ಕೊಮ್ಮೆ ನಡೆಯುವಂತಹ ವಾರದ ಸಂತೆಯ ದಿನದಂದು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ದೇವಾಲಯದ ರಸ್ತೆಯಲ್ಲಿ ಬರುವುದರಿಂದ ರಸ್ತೆಯಲ್ಲಿಯೇ ಪ್ರತಿಯೊಬ್ಬರು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿದೆ. ಕೂಡಲೇ ಪುರಸಭೆಯವರು ಸಂತೆಯ ಒಳಭಾಗದಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಲಿ. ಕೇವಲ 1 ವಾರದ ಗಡುವನ್ನ ಯುವ ಮೋರ್ಚಾ ವತಿಯಿಂದ ನೀಡುತ್ತಿದ್ದು, ಸರಿಪಡಿಸದಿದ್ದರೆ ನಮ್ಮ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡುವುದಲ್ಲದೆ ನಾವೇ ಅವುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮಾಡಬೇಕಾಗತ್ತೆ ಎಂದು ಎಚ್ಚರಿಕೆ ನೀಡಿದರು. ಈ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರಿಗೂ ಸಹ ಜಿಲ್ಲಾ ಹಾಗೂ ತಾಲೂಕು ಯುವ ಮೋರ್ಚಾ ವತಿಯಿಂದ ಮನವಿ ಮಾಡಲಾಗುತ್ತೆ ಎಂದರು. ಬೇಲೂರು ಮುನ್ಸಿಪಾಲಿಟಿ ಪುರಸಭಾ ಅಧಿಕಾರಿಗಳು ಏನು ಬೀದಿ ಬದಿ ವ್ಯಾಪಾರಿಗಳನ್ನ ಮೊನ್ನೆ ತೆರವು ಮಾಡೋದು, ಅವರು ಅಂಗಡಿ ಗಾಡಿಗಳನ್ನು ಚಚ್ಚೋದು, ಈ ಕೆಲಸ ಮಾಡಿದ್ದಾರೆ. ಇದ್ರ ವಿರುದ್ಧವಾಗಿ ನಮ್ಮದೊಂದು ಪತ್ರಿಕಾಗೋಷ್ಠಿ. ವಿಷಯ ಏನಪ್ಪ ಅಂತಂದರೆ, ಬೇಲೂರು ಹೇಳಿ ಕೇಳಿ ಹಿಸ್ಟಾರಿಕಲ್ ಪ್ಲೇಸು. ಇಂಥ ಒಂದು ಪ್ಲೇಸಲ್ಲಿ ಸ್ವಚ್ಛತೆ ತೊಂದರೆ ಆಗುತ್ತೆ, ಮತ್ತು ಸಂಚಾರ ಸಮಸ್ಯೆ ಆಗುತ್ತೆ, ಆಮೇಲೆ ಪಟ್ಟಣದ ಸೌಂದರ್ಯ ಹಾಳಾಗುತ್ತೆ ಅಂತೇಳಿ ಮುನ್ಸಿಪಲ್ ಅಧಿಕಾರಿಗಳು ಏನು ಕ್ರಮ ತಗೊಂಡಿದ್ದಾರೆ, ಆ ಕ್ರಮ ಅಮಾನವೀಯ. ಯಾಕಂದರೆ ನೀವು ಯಾವುದೇ ಊರು ನೋಡ್ಬೋದು, ಯಾವುದೇ ಟೌನ್ ನೋಡ್ಬೋದು. ನೀವು ಹಾಸನ ಹೋಗಿ, ಅರಸೀಕೆರೆ ಹೋಗಿ, ಚಿಕ್ಕಮಗಳೂರು ಹೋಗಿ, ಈ ಸೀಸನಬಲ್ ಹಣ್ಣುಗಳು ಏನಿದೆ, ಈ ಸೀಸನಲ್ಲಿ ಮಾತ್ರ ಸಿಗೋಂಥದ್ದು ಮಾವಿನ ಹಣ್ಣಾಗಲಿ, ಪಪ್ಪಾಯ ಆಗಲಿ, ಅಥವಾ ಈ ಕಲ್ಲಂಗಡಿ ಆಗಲಿ, ಈ ಥರದ್ದನ್ನು ಸಾಮಾನ್ಯವಾಗಿ ಬೀದಿ ಬದಿಲೇ ಮಾರ್ತಕ್ಕಂಥದ್ದು. ಇದಕ್ಕೆ ಇವರು ಸಪ್ರೇಟ್ ಯಾವುದಾದ್ರೂ ಒಂದು ಏರಿಯಾನ ಫಿಕ್ಸ್ ಮಾಡೋದು ಏನೋ ಒಂದು ಮಾಡ್ಬೇಕು. ಅದು ಬಿಟ್ಟು ಅವ್ರು ಯಾವುದೋ ಸಂಘದಲ್ಲಿ 50,000 ಬಡ್ಡಿಗೆ ತಗೊಂಡು ಬಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ. ಇವರು ಹೋಗ್ಬಿಟ್ಟು ಏಕಾಏಕಿ ಚಚ್ಚಿಬಿಡೋದು, ಅವರು ಜೀವನ ಹೆಂಗೆ ಕಟ್ಕೋಬೇಕು ಅಂತ. ಆದರೆ ಇದೇ ಮುನ್ಸಿಪಲ್ ಅಧಿಕಾರಿಗಳು ಬಲಾಢ್ಯರ ಹತ್ರ ಹೋಗೋದೇ ಇಲ್ಲ. ನೋಡ್ಬೋದು, ಇವರು ಕಾರಣ ಕೊಟ್ಟಿದ್ದಾರೆ, ಪಟ್ಟಣದ ಸ್ವಚ್ಛತೆ ಹಾಳಾಗುತ್ತೆ ಅಂತೇಳಿ. ಸ್ವಚ್ಛತೆ ಈ ಹಣ್ಣು ಮಾರೋದ್ರಿಂದ ಹಾಳಾಗೋದಾದ್ರೆ ಈ ಕೋಳಿ ಅಂಗಡಿಗಳಿಂದ ಪಟ್ಟಣದ ಸೌಂದರ್ಯ ಹಾಳಾಗಲ್ವಾ? ಸ್ವಚ್ಛತೆ ಹಾಳಾಗಲ್ವಾ? ಸ್ವಚ್ಛತೆಗೆ ಧಕ್ಕೆ ಆಗಲ್ವಾ ಅಂತ. ನೆಹರು ಸರ್ಕಲ್ ಅಲ್ಲಿ ನೋಡಿ, ನೀವು ಎಂಟ್ರಿ ಆದ ತಕ್ಷಣ ಯಾವುದೇ ಪ್ರವಾಸಿಗರು ಬಂದ್ರು ಮೂಗು ಮುರಿಯುವಂತ ಸ್ಥಿತಿ. ಏನು ಯಾವ್ದಾದ್ರು ಗಾಡಿ ಬಂದ್ರೆ ಅಂಗಡಿ ಮುಂದ್ಗಡೆ ನಿಂತ್ಕೊಂತಾರೆ, ಅಲ್ಲೇ ತಗೊಂತಾರೆ, ಅಲ್ಲಿ ಜಾಮ್ ಆಗ್ತಿದೆ. ಅದನ್ನ ಕೇಳಕ್ಕೆ ಯಾವ ಮುನ್ಸಿಪಲ್ ಅಧಿಕಾರಿಗಳು ಇಲ್ಲ, ಅಥವಾ ಅವ್ರಿಗೆ ಯಾವ ಹಿತಾಸಕ್ತಿ ಇದೆಯೋ, ಅಥವಾ ಯಾವ ಮಾನದಂಡ ಕೆಲಸ ಮಾಡ್ತಿದೆಯೋ ಅದನ್ನ ತಡೆಯೋದಕ್ಕೆ ಗೊತ್ತಿಲ್ಲ. ಆ ಥರದ್ದು ಕೋಳಿ ಅಂಗಡಿನ ತೆರವು ಮಾಡಲ್ಲ. ಇಲ್ಲಿ ಯಾರು ಬಡಪಾಯಿಗಳಿದ್ರೆ ಅವ್ರನ್ನ ಬೆದರಿಸಿ ಮನೆಗೆ ಓಡಿಸ್ತಾರೆ. ನಾನು ನಿನ್ನೆ ನೋಡಿದೆ, ಅಲ್ಲೊಬ್ಬ ಮನುಷ್ಯ 2 ಮಂಕ್ರಿ ಮಾವಿನ ಹಣ್ಣು ಒಳಗೆ ಹೋಗಿದ್ದವ ಪಾಪ, ಅವ್ನು ಎಲ್ಲಿಂದ ತಂದಿದ್ದ ಏನೋ. ಆ ಥರ ಜೀವನ ಕಟ್ಕೋಣ ಅಂತರಿಗೆಲ್ಲ ಇವರು ತೊಂದರೆ ಮಾಡಿ, ಇವರು ಆಕ್ಚುಲಿ ಯಾರಾದ್ರೂ ಒಬ್ಬ ಜೀವನ ಕಟ್ಕೊಂತಾನೆ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಕೆಲಸ ಏನು, ಅವನಿಗೆ ಜೀವನ ಕಟ್ಕೊಳಕ್ಕೆ ಏನು ಬೇಕು ಅದನ್ನು ಮಾಡ್ಕೊಡ್ಬೇಕು. ಅದು ಸೌಲಭ್ಯ, ಸಬ್ಸಿಡಿ, ಸಾಲ ಆಗಲಿ, ಅಥವಾ ಅವ್ರಿಗೊಂದು ವ್ಯವಸ್ಥೆ ಆಗಲಿ. ಈಗ ಅವ್ರೇನಾದ್ರೂ ಸಂತೆದಲ್ಲಿ ಹೇಳ್ತೀನಲ್ಲ, ರೋಡ್ ಸೈಡ್ ಅಲ್ಲೇ ಇರೋ ದೇವಸ್ಥಾನ, ವಿಶ್ವವಿಖ್ಯಾತಿ ದೇವಸ್ಥಾನ,
ಬಂದ ಟೂರಿಸ್ಟ್ ನೋಡ್ತಾರೆ ಏನ್ ದೇವಸ್ಥಾನದ ಪಕ್ಕನೆ ಇರ್ತಾರೆ ಅಂತ. ಎಲ್ಲ ರೋಡ್ ಸೈಡ್ ಗಳಿಗೆ ಜನಗಳು ಈ ಕಡೆಯಿಂದ ಓಡಾಡಕ್ಕಾಗಲ್ಲ, ಆ ಕಡೆಯಿಂದ ಬರಲ್ಲ, ಎಲ್ಲ ಒಳಗೆ ಹಾಕ್ಸ್ಬಿಡ್ಲಿ, ಆರಾಮಾಗಿ ಗಾಡಿ ಹಾಕ್ತಾರೆ, ಒಳಗಡೆ ಹೋಗಿ ಸಂತೆ ಮಾಡ್ಕೊಂತಾರೆ, ಬರ್ತಾರೆ ಸೀದಾ. ಇವ್ರು ಅಂತವ್ನ ಗಮನ ತಗೋಬೇಕು. ಇವ್ರಿಗೆ ಬೇಕಾದವರಿಗೆಲ್ಲ ಈ ಪುರಸಭೆ ಸದಸ್ಯರುಗಳಿದಾರಲ್ಲ, ಅವ್ರಿಗೆ ಯಾರ್ಯಾರು ಬೇಕು ಅವನ್ನೆಲ್ಲ ಮುಂದಕ್ಕೆ ರೋಡಿಗೆ ಮುಂದಕ್ಕೆ ಬಿಟ್ಕೊಬಿಡೋದು ಅವ್ರ ವ್ಯಾಪಾರ. ಈ ಒಳಗಡೆ ಏನ್ ಮಾಡ್ತಾನೆ ಹೇಳಿ, ಅವನಿಗೆ ವ್ಯಾಪಾರ ಆಗಲ್ಲ, ಅವನೇನ್ ಮಾಡ್ತಾನೆ ಮತ್ತೆ ತಗೊಬಂದು ಇವ್ರು ಮುಂದಕ್ಕೆ ರೋಡ್ ಸೈಡ್ ಮುಂದಕ್ಕೆ ಬರ್ತಾರೆ. ಎಲ್ಲಾರು ಮುಲಾಜಿಂದಲೇ ಏನ್ ಮಾಡ್ಬೇಕು, ಅದ್ ಒಳಗಡೆಯಿಂದ ಒಳಗಡೆ ಅಂತ ಎಲ್ಲರಿಗೂ ಒಂದೇ ಕಾನೂನು ಅಂತ ಈ ತರ ಮಾಡ್ಬೇಕು. ಒಬ್ರಿಗೊಂದು ಯಾರೋ ಒಬ್ಬ ಮೆಂಬರ್ ಇದ್ದಾನೆ, ಅವ್ನ ಕಡೆ ಅವನಿದ್ದಾನೆ, ಅವನಿಗೆ ಬಿಟ್ಕೊಡೋದು, ಇನ್ನೊಬ್ರಿಗೆ ವಿರೋಧ. ಇದಾಗಬಾರ್ದು ಸರ್, ಎಲ್ಲರಿಗೂ ಒಂದೇ ತರ.